ಬೀದರ್ನಲ್ಲಿ ಸೂಕ್ತ ಮಳೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿತ್ತನೆ ಮಾಡಿದ ಹೆಸರು ಕಾಳು ಮೊಳಕೆ ಒಡೆದಿದೆ, ನಷ್ಟ ಅನುಭವಿಸುವ ಹಾಗಾಗಿದೆ. ಮರಕಲ್ ಗ್ರಾಮದ ರೈತ ಗೋಬಿ ಬೆಳೆ ಮರು ಬಿತ್ತನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೊಸ ಬೆಳೆಯ ಮೂಲಕ ಬದುಕು ಕಟ್ಟಿಕೊಳ್ಳೋದಕ್ಕೆ ಯತ್ನ ಮಾಡ್ತಿದ್ದಾರೆ. ಬರದ ನಡುವೆ ರೈತನಿಗೆ ವಿದ್ಯುತ್ ಪೂರೈಕೆಯ ಸಮಸ್ಯೆ ಕೂಡ ಆಗ್ತಾ ಇದೆ. ಒಂದು ಜಿಲ್ಲೆಯಲ್ಲ, ಹಲವು ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೀದರ್ ಜಿಲ್ಲೆಯಲ್ಲಿ ಈ ವರ್ಷ ಮಳೆರಾಯನ ಅವಕೃಪೆ ಒಳಗಾಗಿರ್ತಕ್ಕಂಥದ್ದು. ಸಾಲ ಸೋಲ ಮಾಡಿ ಬಿತ್ತಿದ ಬೆಳೆ ಈಗಾಗಲೇ ಒಣಗಿ ಹೋಗಿರ್ತಕ್ಕಂಥದ್ದು. ಕೆಲವು ರೈತರು ಕೂಡ ಈಗಾಗಲೇ ಮೊಳಕೆ ಹೊಡೆದ ಕಾರಣವಾಗಿ ಅದು ಎಲ್ಲವನ್ನೂ ಕೂಡ ಬೆಳೆನ ತೆಗೆದುಹಾಕಿ ಮತ್ತೆ ಬೇರೆ ಬೇರೆ ಬೆಳೆನೂ ಕೂಡ ಇಲ್ಲಿ ನಾಟಿ ಮಾಡ್ತಿರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಮರಕಲ್ ಗ್ರಾಮದ ವೀರ್ ಶೆಟ್ಟಿ ಪಾಟೀಲ್ ಅವರ ಹೊಲದಲ್ಲಿ ಸದ್ಯ ನಾನಿರ್ತಕ್ಕಂಥದ್ದು. ಈ ದೃಶ್ಯನ ಕೂಡ ಈಗ ನೋಡ್ಬೋದು. ಅವರು ಈಗಾಗಲೇ ಈ ಗೋಬಿನೂ ಕೂಡ ಈಗ ನಾಟಿ ಮಾಡಿರುವಂಥದ್ದು. ಇದಕ್ಕಿಂತ ಪೂರ್ವದಲ್ಲಿ ಅವರ ಹೆಸರನ್ನು ಕೂಡ ಈಗ ನಾಟಿ ಮಾಡಿದ್ರು. ಎಕರೆಗೆ 10,000 ರಿಂದ 15,000 ರೂಪಾಯಿ ಖರ್ಚು ಮಾಡಿ ನಾಟಿನ ಮಾಡಿದ್ರು. ಆದರೆ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಆ ಹೆಸರು ಬೆಳೆ ಯಾವುದೇ ಕಾರಣಕ್ಕೂ ಮೊಳಕೆ ಹೊಡಿಲಿಲ್ಲ. ಭೂಮಿಯೊಳಗೆ ಕಾಳು ಕೂಡ ಬಿತ್ತನೆ ಮಾಡಿದಂಥ ಕಾಳು ಕೂಡ ಕೊಳೆತು ಹೋಯಿತು. ಈಗ ಅವರಿಗೆ ಅನಿವಾರ್ಯವಾಗಿ ಹೊಲನ ಹಾಗೆ ಬಿಡೋದು ಬದಲಾಗಿ ಈಗ ತಡವಾದರೂ ಪರವಾಗಿಲ್ಲ ಅಂತೇಳಿ ಈಗಾಗಲೇ ಗೋಬಿನೂ ಕೂಡ ಈಗಾಗಲೇ ಸದ್ಯ ನಾಟಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಖರ್ಚನ್ನು ಕೂಡ ಈಗಾಗಲೇ ಅವರು ಮಾಡಿದ್ರು. ಯಾಕೆಂದರೆ ಪ್ರತಿ ಯಾವುದೇ ಆಗಲಿ ಉದ್ದಿರ್ಬೋದು, ಸೋಯಾ, ಹೆಸರು ಯಾವುದೇ ಬೆಳೆನ ಬಿತ್ತಿದ್ರು ಕೂಡ ಸುಮಾರು ಎಕರೆಗೆ 15,000 ರಿಂದ 20,000 ರೂಪಾಯಿ ಖರ್ಚು ಬರುತ್ತೆ. ಈಗ ಅದು ಎಲ್ಲವನ್ನೂ ಕೂಡ ಈಗ ಎಕರೆ ಖರ್ಚು ಮಾಡಿದಂಥ ಬೆಳೆ ಈಗ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಈಗ ಮತ್ತೆ ವಾಪಸ್ಸು ಕೂಡ ಈಗ ಅವರು ಮರು ಬಿತ್ತನೆ ಕೂಡ ಮಾಡಿರ್ತಕ್ಕಂಥದ್ದು. ಈಗೇನು ಬೇರೆ ಏನು ಉದ್ದು, ಸೋಯಾಬೀನ್ ಬೇರೆ ಹೆಸರನ್ನಾಗ ಮರು ಬಿತ್ತನೆ ಮಾಡೋದು ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಗೋಬಿನ ಕೂಡ ಈಗ ನಾಟಿ ಮಾಡಬಹುದು. ಇಲ್ಲಿ ರೈತರು ಕೂಡ ಇಲ್ಲಿ ಇದ್ದಾರೆ, ಅವರನ್ನ ಕೇಳೋಣ. ಈಗ ಹೇಳಿ ಸರ್, ಯಾವ ರೀತಿ ಸಮಸ್ಯೆ ಆಗತ್ತೆ ಮಳೆ ಆಗದಕ್ಕಾಗಿ? ನಮಸ್ತೆ, ನಾವು ವೀರ್ ಶೆಟ್ಟಿ ಪಾಟೀಲ್. ಮರ್ಕಲ್ ಗ್ರಾಮದಲ್ಲಿ ಹೊಲ ಸರ್ವೆ ನಂಬರ್ 145ರಲ್ಲಿ 1 ಎಕರೆ ಹೆಸರು ಬೆಳೆ ಹಾಕಿದ್ದೀವಿ. ಅದು ಸರಿಯಾಗಿ ಮಳೆ ಬರಲಾರ್ದ ಕಾರಣ ಹೆಸರು ಬೆಳೆ ಹೊಡೆದು ಮತ್ತು ಹೊಲ ಉಳುಮೆ ಮಾಡಿ ಕ್ಯಾಬೇಜ್, ಫೂಲ್ಗೋಬಿ ಅಂತ ಹಾಕಿವಿ. ಅದೇ ಥರ ಈ ಕರೆಂಟ್ನೂ 1 ತಿಂಗಳು ಹಿಡಿದು ಸಮಸ್ಯೆ ಆಗಿತ್ತು. ಅದರ ಸಂಬಂಧ 1 ಎಕರೆ ಮೆಣಸಿನ ಗಿಡ ಇತ್ತು, ಅದನ್ನು ಸುಟ್ಟು ಹೋಗ್ಬಿಡ್ತು ಕರೆಂಟ್ ಇರಲಾರ ಕಾರಣ. ಅದಕ್ಕೆ ಸಾಕಷ್ಟು ಮಳೆ ಬರದೇ ಇರೋ ಕಾರಣ ಸಾಕಷ್ಟು ತೊಂದರೆ ಈಡಾಗಿದೆ ಮತ್ತು ಸಾಕಷ್ಟು ಲಾಗೋಡಿ ಅಂತ ಮೈ ಮೇಲೆ ಬರ್ತಾಯಿದೆ. ಮುಂದೆ ಇದಕ್ಕೇಂದ್ರ ಸರ್ಕಾರ ಈ ಹೆಸರು ತೊಗರೆ ಬೆಳೆ ಅಲ್ಲದೇ ಈ ತರಕಾರಿ ವೆಜಿಟೇಬಲ್ ಬೆಳೆಗೂ ಪರಿಹಾರ ಕೊಡಬೇಕಂತ ಅಲ್ಲಿ ಮಾನ್ಯರಲ್ಲಿ ಕೇಳ್ತೀವಿ. ನಾವು ಈಗಾಗಲೇ ಏನು ಹೆಸರನ್ನು ಬಿತ್ತನೆ ಮಾಡಿದ್ರು, ಮಳೆ ಆಗದ ಪರಿಣಾಮವಾಗಿ ಹೆಸರು ಕೂಡ ಏನು ಸಂಪೂರ್ಣವಾಗಿ ನಾಶ ಆಯಿತು. ಈಗ ಮರು ಬಿತ್ತನೆ ಕೂಡ ಮಾಡಿರುವಂಥದ್ದು. ಆದರೆ ಈಗ ಕೂಡ ಮಳೆ ಬರುತ್ತಿಲ್ಲ ಅನ್ನೋ ಆತಂಕ ನಮ್ಮನ್ನು ಕಾಡ್ತಾ ಇದೆ ಅಂತ ಇಲ್ಲಿ ರೈತರ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಕೂಡ ಹಾಹಾಕಾರ ಸೃಷ್ಟಿಯಾಗಿದೆ. 10 ಗ್ರಾಮಗಳಿಗೆ ಆಸರೆಯಾಗಿದ್ದಂಥ ಕೊಗ್ಗನೂರು ಕೆರೆ ಈಗ ಖಾಲಿಯಾಗಿದೆ. ಸಕಾಲಕ್ಕೆ ಮಳೆ ಬಾರದ್ರಿಂದ ಈ ಪರಿಸ್ಥಿತಿ. ಖಾಲಿಯಾದ ಕೊಗ್ಗನೂರು ಕೆರೆಯಿಂದ ಜನ ಆತಂಕಕ್ಕೀಡಾಗಿದ್ದಾರೆ. ಕೆರೆಯಲ್ಲಿ ನೀರಿಲ್ಲದೆ ಇರೋದ್ರಿಂದ ಜನರಿಗೆ ಸಂಕಷ್ಟ ಎದುರಾಗಿದೆ. ಕುಡಿಯೋ ನೀರು ಪೂರೈಕೆಗೆ ಕ್ರಮ ವಹಿಸಿ ಅಂತ ಜನ ಆಗ್ರಹಿಸ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ನಾವೀಗ ದಾವಣಗೆರೆ ತಾಲೂಕಿನ ಕೊಗ್ಗನೂರು ಕೆರೆ ಅಂಗಳದಲ್ಲಿದ್ದೀವಿ. ನೋಡ್ತಾ ಇರಬೇಕು, ಒಂದು ರೀತಿಯಾದ ಕ್ರಿಕೆಟ್ ಮೈದಾನ ಏನು ಬಯಲಾಗಿ ಕಾಣ್ತಾ ಇದೆ. ಸಂಪೂರ್ಣವಾಗಿ ಸುಮಾರು 300 ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಬೃಹತ್ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡ ಕೆರೆಗಳಲ್ಲೂ ಕೂಡ ಸುಮಾರು ಇದು ಒಂದು ಕೂಡ ಕೊಗ್ಗನೂರು ಕೆರೆ. ಇಲ್ಲಿ ನೋಡ್ತಾ ಇರ್ಬೋದು, ಏನು ಮಣ್ಣು ಇಲ್ಲಿಂದ ಜಮೀನುಗಳಿಗೆ ಮಣ್ಣನ್ನು ಹೇರಿದ್ದಾರೆ. ಆ ಪ್ರದೇಶದಲ್ಲಿ ಮಾತ್ರ ಒಂದಿಷ್ಟು ನೀರು ನಿಂತಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈ ಕೆರೆ ಅಂಗಳ ಎಲ್ಲ ಖಾಲಿಯಾಗಿರ್ತಕ್ಕಂಥದ್ದು. ಈ ವರ್ಷ ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟ ಹಿನ್ನೆಲೆಯಲ್ಲಿ ಈ ಜುಲೈ ತಿಂಗಳ ಏನು ಮುಗ್ತಾ ಬಂದರೂ ಕೂಡ ಯಾವುದೇ ಒಂದು ರೀತಿಯಾದ ಉತ್ತಮವಾದ ಮಳೆ ಆಗದ ಹಿನ್ನೆಲೆಯಲ್ಲಿ 18% ಮಾತ್ರ ಏನು ಬಿತ್ತನೆ ಆಗಿರ್ತಕ್ಕಂಥದ್ದು. ಈ ಬಿತ್ತನೆ ಬಿಟ್ಟು ಈಗ ಕುಡಿಯುವ ನೀರಿಗೆ ಕೂಡ ಪರದಾಡುವಂಥ ಸ್ಥಿತಿ ಆಗಿರ್ತಕ್ಕಂಥದ್ದು. 16 ವರ್ಷಗಳಿಂದ ಬೆಳೆಸಿರ್ತಕ್ಕಂಥ ಅಡಿಕೆ ತೋಟ ಮತ್ತು ಈ ಅಡಿಕೆ ತೋಟ ಸೇರಿದಂತೆ ತರಕಾರಿ ಬೆಳೆಗಳನ್ನ ಉಳಿಸಿಕೊಳ್ಳಲಿಕ್ಕೆ ರೈತರು ಪರದಾಡ್ತಿರ್ತಕ್ಕಂಥದ್ದು. ಕೆಲವು ಕೆರೆ ಅಂಗಳದಲ್ಲಿರ್ತಕ್ಕಂಥ ಏನು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಕೆರೆಯಿಂದಲೇ ಪೈಪ್ಲೈನ್ ಮಾಡಿ ನೀರನ್ನು ತೆಗೆದುಕೊಂಡು ಹೋಗಿ ಕೃಷಿಯನ್ನು ಮಾಡ್ತಾಯಿದ್ರು. ಅಂಥವ್ರಿಗೂ ಕೂಡ ಸಂಕಷ್ಟ ಬಂದಿರತಕ್ಕಂಥದ್ದು. ಹೀಗಾಗಿ ಇಡೀ ಒಂದು ಏನು ಕೊಗ್ಗನೂರು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ರೀತಿಯಾದ ಬರದ ಛಾಯೆ ಆವರಿಸಿರ್ತಕ್ಕಂಥದ್ದು. ಇನ್ನಷ್ಟು ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಗಂಭೀರ ಆಗ್ತಕ್ಕಂಥ ಸಾಧ್ಯತೆ ಇದೆ. ಜಿಲ್ಲಾಡಳಿತ ಏನು ಒಂದು ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದರೂ ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದರೆ ಸಂಪೂರ್ಣವಾಗಿ ಇದೆಲ್ಲ ಕೂಡ ಸಂಪೂರ್ಣ ತುಂಬಿ ಕೆರೆ ಏರಿಯನ್ನು ನೋಡ್ತಾ ಇರ್ಬೇಕು. ನಾನು ಎಡಭಾಗದಲ್ಲಿ
ಅಷ್ಟು ದೊಡ್ಡ ಈ ಕೆರೆ ಏರಿಗೆ ಕೋಡಿ ಬೀಳ್ತಕ್ಕಂಥ ಸಾಧ್ಯತೆಗಳಿದ್ದು ಹೋದ ಕೆಲ ವರ್ಷಗಳ ಹಿಂದೆ ಕೋಡಿ ಎಷ್ಟು ಎತ್ತರವಾದಂಥ ಒಂದು ಕೆರೆ ಏರಿ ಇದ್ರೂ ಕೂಡ ಕೋಡಿ ಬೀಳ್ತಕ್ಕಂಥದ್ದು ಇಲ್ಲಿ ನೋಡಿರ್ತಕ್ಕಂಥದ್ದು. ಆದರೆ ಇವತ್ತು ಇಡೀ ಒಂದು ಇಲ್ಲಿ ಕೆರೆ ಇತ್ತನ ಎಂಬತಕ್ಕಂಥದ್ದು ಒಂದು ಸಂಶಯ ಬರುವ ರೀತಿಯಲ್ಲಿ ಸಂಪೂರ್ಣವಾಗಿ ಕೆರೆ ಖಾಲಿ ಆಗಿದ್ದ ಹಿನ್ನೆಲೆಯಲ್ಲಿ ಇಡೀ ಒಂದು ಏನು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಗಂಭೀರ ಒಂದು ಬರದ ಪರಿಸ್ಥಿತಿ ಎಂಬತಕ್ಕಂಥದ್ದು ಈ ಕೆರೆ ಅಂಗಳವನ್ನು ನೋಡಿದರೆ ಅದೋ ಒಂದು ಸತ್ಯ ಅನಿಸ್ತದೆ. ಕ್ಯಾಮರಾಮನ್ ಶಾಂತಕುಮಾರ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ. ಇನ್ನು ಕೊಪ್ಪಳದಲ್ಲೂ ಕೂಡ ಅಷ್ಟೇ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಮಳೆ ಇಲ್ಲದೆ ಕೊಪ್ಪಳ ಜಿಲ್ಲೆಯ ರೈತರು ಕೂಡ ಕಂಗಾಲಾಗಿದ್ದಾರೆ. ಮಳೆ ಕೊರತೆಯಿಂದ ಬೋರ್ವೆಲ್ಗಳೆಲ್ಲ ಬತ್ತ ಹೋಗಿದೆ, ನೀರಿಲ್ಲದೆ ಬೆಳೆಗಳೆಲ್ಲ ಒಣಗ್ತಾ ಇದೆ. ಕೊಪ್ಪಳ ತಾಲೂಕಿನ ಹಾಸನಗಲ್ ಗ್ರಾಮದ ರೈತ ವಿರುಪಣ್ಣ ಹನುಮನಾಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 4 ಎಕರೆ ಪ್ರದೇಶದಲ್ಲಿ ಹತ್ತಿ ಬೆಳೆದಿದ್ದ ರೈತನಿಗೆ ಭಾರಿ ನಷ್ಟ ಈಗ ಸಂಭವಿಸ್ತಾ ಇದೆ. ಮಳೆ ನಿರೀಕ್ಷೆಯಲ್ಲಿ ಸಾಲ ಮಾಡಿ ಹತ್ತಿ ಬಿತ್ತನೆ ಮಾಡಿದ್ರು. ಈಗ 3 ತಿಂಗಳಾದರೂ ಕೂಡ ಸಮರ್ಪಕ ಮಳೆನೇ ಇಲ್ಲ. ಹತ್ತಿ ಬೆಳೆ ಕೂಡ ಕೈ ಕೊಟ್ಟಿದೆ. 40 ರಿಂದ 50 ಕ್ವಿಂಟಾಲ್ ಇಳುವರಿ ಬರೋ ನಿರೀಕ್ಷೆ ಇತ್ತು. ಈಗ ಬರೀ 1 ರಿಂದ 2 ಕ್ವಿಂಟಾಲ್ ಬಂದರೆ ಹೆಚ್ಚು ಅನ್ನೋ ಪರಿಸ್ಥಿತಿ ಎದುರಿಸ್ತಿದ್ದಾರೆ. ಅಂತರ್ಜಲ ಮಟ್ಟ ಕುಸಿದಿದ್ರಿಂದ ಬೋರ್ವೆಲ್ಗಳು ಕೂಡ ಬತ್ತು ಹೋಗಿದೆ. ನೀರಿನ ಕೊರತೆಯಿಂದ ಹತ್ತಿ ಬೆಳೆ ಸಂಪೂರ್ಣವಾಗಿ ಒಣಗಿದ ಸ್ಥಿತಿ ತಲುಪಿದೆ. ಹೀಗಾಗಿ ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕು ಅಂತ ರೈತ ಆಗ್ರಹಿಸ್ತಾ ಇದ್ದಾರೆ. ಒಂದು ವೇಳೆ ಪರಿಹಾರ ಸಿಗದಿದ್ರೆ ಆತ್ಮಹತ್ಯೆನೇ ನನಗೆ ಕೊನೆ ದಾರಿ ಅಂತ ರೈತ ತೀವ್ರ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಬರದ ಹೊಡೆತಕ್ಕೆ ಅನ್ನದಾತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಬಿಸಿಲ ನಾಡು ಕೊಪ್ಪಳದಲ್ಲಿ ಈ ಬಾರಿ ಭೀಕರ ಬರಗಾಲ ಆವರಿಸಿರ್ತಕ್ಕಂಥದ್ದು. ಮಳೆ ಇಲ್ಲದೆ ರೈತನ ಬದುಕು ಅಕ್ಷರಶಃ ಕಂಗಾಲಾಗಿರ್ತಕ್ಕಂಥದ್ದು. ಮಳೆ ಇಲ್ಲದೆ ಬಿತ್ತಿದ ಬೆಳೆಗಳೆಲ್ಲವೂ ಕೂಡ ಒಣಗಿ ಹೋಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಹಾಸಗಲ್ ಗ್ರಾಮದಲ್ಲಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸುಮಾರು 4 ಎಕರೆ ಪ್ರದೇಶದಲ್ಲಿ ಹಾಸಗಲ್ ಗ್ರಾಮದ ವಿರುಪಣ್ಣ ಹನುಮನಾಳ ಹತ್ತಿ ಬೆಳೆಯನ್ನು ಬೆಳೆದಿದ್ರು. ಈಗ ಈ ಹತ್ತಿ ಏನಿದೆ ಸುಮಾರು 2 ರಿಂದ 3 ತಿಂಗಳ ಬೆಳೆ ಇರತಕ್ಕಂಥದ್ದು. ಈಗ ಮಳೆ ಇಲ್ಲದೆ ಅದು ಸಂಪೂರ್ಣವಾಗಿ ಒಣಗಿ ಹೋಗಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ 2-3 ತಿಂಗಳಿಂದಲೂ ಕೂಡ ಮಳೆ ಇಲ್ಲ. ಅದು ಕೂಡ ಮಳೆ ಮಧ್ಯೆ ಆದರೂ ಕೂಡ ಅಲ್ಪ ಸ್ವಲ್ಪ ಮಳೆ ಆಗಿರ್ತಕ್ಕಂಥದ್ದು. ಈಗ ಈ ಹತ್ತಿ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿರ್ತಕ್ಕಂಥದ್ದು. ಈ ಒಂದು 3 ತಿಂಗಳ ಬೆಳೆ ಅಂದರೆ ಹೆಚ್ಚು ಕಡಿಮೆ ಇಷ್ಟು ಹೈಟ್ ಇರಬೇಕಾಗಿತ್ತು. ಆದರೆ ಇದು ಮಳೆ ಇಲ್ಲದೆ ಈ ಹತ್ತಿ ಬೆಳೆ ಬೆಳವಣಿಗೆ ಕೂಡ ಆಗಿಲ್ಲ. ಅಲ್ಪ ಸ್ವಲ್ಪ ಈಗ ಹತ್ತಿ ಇಲ್ಲಿ ಬಂದಿರತಕ್ಕಂಥದ್ದು. ಅದು ಕೂಡ ಈ ಒಂದು ತೂಕ ಇರಲಾರ್ದಂಥದ್ದು. ಯಾಕಂದರೆ ಸಮರ್ಪಕವಾಗಿ ಮಳೆ ಆಗಿಲ್ಲ ಈ ಬಾರಿ. ಹೀಗಾಗಿ ಅದು ಕೂಡ ಹತ್ತಿ ತೂಕ ಇಲ್ಲ. ಈ ಒಂದು ಹೆಚ್ಚು ಕಡಿಮೆ 4 ಎಕರೆ ಪ್ರದೇಶ ಏನಿದೆ, ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ, 4 ಎಕರೆ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 20 ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿ ಈ ಒಂದು ಹತ್ತಿ ಬೆಳೆಯನ್ನು ಬೆಳೆದಿರ್ತಕ್ಕಂಥದ್ದು. 4 ಎಕರೆ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 40 ರಿಂದ 50 ಕ್ವಿಂಟಾಲ್ ಹತ್ತಿ ಬರಬೇಕಾಗಿತ್ತು. ಆದರೆ ಈಗ ಇರ್ತಕ್ಕಂತಹ ಹತ್ತಿ, ಈಗ ನೀವು ದೃಶ್ಯಗಳಲ್ಲಿ ಏನು ನೋಡ್ತೀರಿ, ಇಷ್ಟು ಪ್ರಮಾಣದ ಹತ್ತಿ ಈಗ ಬಂದಿರತಕ್ಕಂಥದ್ದು. ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಈಗ ಕೈಗೆ ಬಂದಿಲ್ಲ. ಕೇವಲ 1 ರಿಂದ 2 ಕ್ವಿಂಟಲ್ ಮಾತ್ರ ಈಗ ಅವ್ರಿಗೆ ಸಿಗ್ತಿರ್ತಕ್ಕಂಥದ್ದು. ಇಲ್ಲಿ ನನಗೆ ರೈತರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಯಜಮಾನ್ರ, ಎಷ್ಟು ಎಕರೆ ಐತಿ? 3 ಎಕರೆ 31 ಗುಂಟೆ ಐತೆ ಸರ. 3 ಎಕರೆ 31 ಗುಂಟೆ ಹಾಕಿನಿ, ಏನಿಲ್ಲ. ನೀರಿತ್ತು ಸ್ವಲ್ಪ, ಅದು ಹೋಗ್ಬಿಡ್ತೀನಿ ನೀರು ಸರ್. ನೀರಿನ ಇಲ್ಲ, ಈಗ ಮಳೆನೂ ಹೋಗ್ಬಿಡ್ತು. ಹಿಂಗಾಯ್ತು ನೋಡಿ ಪರಿಸ್ಥಿತಿ. ಮತ್ತು ಈ ಕಂಡಪಟ್ಟಿ ಖರ್ಚು ಮಾಡೀವಿ. ಎಷ್ಟು ಖರ್ಚು ಮಾಡಿರಿ? ಈಗ ಒಂದು ಸ್ವಲ್ಪ ಕಮ್ಮಿ 1 ಲಕ್ಷ ಮೇಲೆ ಖರ್ಚಾಗೈತೆ ರೀ. 4 ಎಕರೆ 3 ಎಕರೆ 31 ಗುಂಟೆ ರೀ. ಈಗ 1 ಪ್ಯಾಕೆಟ್ ಬೀಜ 900 ಚಿಲ್ಲರೆ, 450 ಗ್ರಾಮ್. ಅಂಥವು ಒಂದು 8 ಪ್ಯಾಕೆಟ್ ಬೀಜ ಹಾಕಿ, ಮತ್ತು ಅದು ಗೊಬ್ಬರ ಹಾಕಿ, ತಳಗೊಬ್ಬರ ಎಲ್ಲ ಮಾಡೀವ್ರಿ. ಇಲ್ಲಿಗ ಬೋರ್ ಐತಲ್ಲ, ಇಲ್ಲೇ ನೀರು ಹೋಗೈತೆ ರೀ. ನೀರು ಹೋಗೈತಿ, ನೀವು ನೋಡ್ರಿ, ಚೆಕ್ ಮಾಡಿ ನೋಡ್ರಿ. ಇಲ್ಲ, ಮಳೆ ಇಲ್ಲ, ಬೋರ್ ನೀರನ್ನು ಹೋಗೈತಿ. ಏನು ಮಾಡೋಣ್ರಿ ಈಗ? ಮತ್ತು ಹಿಂಗಾದ್ರೆ ಹೆಂಗೆ ರೈತರ ಪರಿಸ್ಥಿತಿ? ಮತ್ತು ಹೆಂಗೆ ನೋಡ್ರಿ, ಸರ್ಕಾರ ಏನು ಮಾಡ್ತೈತಿ? ಬರೀ ಏನು ಪರಿಹಾರ ಕೊಡ್ಬೇಕು, ಸಾಲ ಮನ್ನಾ ಮಾಡೋಕ್ಕಿಲ್ಲ, ಏನಿಲ್ಲ. ಈಗ ಏನಂದ್ರೆ ಸೀದಾ ಅವ್ರು ಸಾಕಾಗೈತ್ರಿ, ಈಗೆಲ್ಲ ಮುಗಿದೈತಿ ಕತಿ ನಮ್ದು ರೈತರದ. ಸೀದಾ ಎಣ್ಣೆ ಹೊಡಿಬೇಕು, ಸಾಯ್ಬೇಕು, ಮತ್ತು ಏನಿಲ್ಲ ಅಂತಿಲ್ಲ. ಸರ್ಕಾರ ನಮಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು, ಇಲ್ಲದಿದ್ದರೆ ನಮಗೆ ಆತ್ಮಹತ್ಯೆ ಒಂದೇ ದಾರಿ ಅನ್ನೋದು ಇಲ್ಲಿರ್ತಕ್ಕಂತಹ ರೈತರ ನೋವಿನ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ. ರಾಯಚೂರಲ್ಲೂ ಕೂಡ ಅಷ್ಟೇ ರೈತರ ಪರಿಸ್ಥಿತಿ ಹೀಗೆ ಆಗಿದೆ. ಅಲ್ಲೂ ಕೂಡ ಮಳೆಯ ಕೊರತೆ, ರೈತರ ಅಳಲು ತೋಡ್ಕೊಳ್ತಾ ಇದ್ದಾರೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಒಂದೊಂದೇ ಜಿಲ್ಲೆಗಳ ಪರಿಸ್ಥಿತಿ ಏನು ಅನ್ನೋದನ್ನು ನೋಡ್ತಾ ಬರ್ತಾ ಇದ್ದೀವಿ. ಬೀದರ್, ಕೊಪ್ಪಳ ಎಲ್ಲ ಭಾಗದಲ್ಲೂ ಯಾವ ರೀತಿ ಮಳೆ ಕೊರತೆ ಆಗಿದೆಯೋ, ದಾವಣಗೆರೆಯಲ್ಲೂ ಕೂಡ ಅಷ್ಟೇ ಮುಂಗಾರು ಮಳೆ ಕೈ ಕೊಟ್ಟಿದೆ. ದಾವಣಗೆರೆ ರೈತರು ಸಂಕಷ್ಟದಲ್ಲಿದ್ದಾರೆ. ಮಳೆ ಇಲ್ಲದೆ ಅಡಿಕೆ ತೋಟಗಳು ಒಣಗೋಗ್ತಾ ಇರುವಂಥ ಸ್ಥಿತಿಯಲ್ಲಿದ್ದಾವೆ. ಸೊ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಸಾವಿರಾರು ಅಡಿ ಬೋರ್ ಕೊರೆಸಿದ್ರೂ ಕೂಡ ನೀರು ಬರ್ತಾ ಇಲ್ಲ.
ಬೋರ್ವೆಲ್ಗಳಲ್ಲೂ ಕೂಡ ಹನಿ ನೀರು ಸಿಗ್ತಾ ಇಲ್ಲ, ಟ್ಯಾಂಕರ್ ನೀರು ಕೂಡ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಸಾಕಾಗ್ತಾ ಇಲ್ಲ. ಸುಮಾರು 6-7 ವರ್ಷದ ಅಡಿಕೆ ಮರಗಳಿದು ಒಣಗೋಗ್ತಾ ಇದೆ ಈಗ. ಹೀಗಾಗಿ ರೈತರು ಕಣ್ಣೀರಿಡುವಂಥ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಆನಗೋಡ, ನೇರ್ಲಿಗೆ ಸೇರಿದ ಹಾಗೆ ಹಲವು ಗ್ರಾಮಗಳಲ್ಲಿ ಇದೇ ರೀತಿಯ ಬರದ ಚಿತ್ರಣ ಕಾಣ ಸಿಗ್ತಾ ಇದೆ. 6-7 ವರ್ಷಗಳಿಂದ ಎತ್ತರಕ್ಕೆ ಬೆಳೆದು ನಿಂತಿರುವಂಥ ಮರಗಳು ಈಗ ಮಳೆನೇ ಇಲ್ಲದೆ, ಅಂತರ್ಜಲವೂ ಇಲ್ಲದೆ ಸಂಪೂರ್ಣ ಒಣಗೋ ಪರಿಸ್ಥಿತಿಗೆ ಬಂದು ತಲುಪಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಾವೀಗ ದಾವಣಗೆರೆ ತಾಲೂಕಿನ ನೇರ್ಲಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಯಾವುದೇ ನೀರಾವರಿ ಪ್ರದೇಶ ಇಲ್ಲ. ಬೋರ್ವೆಲ್ ಮೇಲೆ ಏನು ಅಡಿಕೆ ಬೆಳೆದಿರ್ತಕ್ಕಂಥದ್ದು. ಅಡಿಕೆ ಏನು ಸಂಪೂರ್ಣವಾಗಿ ಈ ಸಲ ಮುಂಗಾರು ಸಂಪೂರ್ಣವಾಗಿ ಕೈ ಕೊಟ್ಟ ಹಿನ್ನೆಲೆಯಲ್ಲಿ ಬೋರ್ವೆಲ್ಗಳು ಕೂಡ ನೀರಿಲ್ಲದೆ ಕಾರಣ ಮತ್ತು ಜೊತೆಗೆ ಮಳೆ ಕೂಡ ಆಗದ ಹಿನ್ನೆಲೆಯಲ್ಲಿ ನೋಡ್ತಾ ಇರ್ಬೋದು ನೀವು 10 ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಅಡಿಕೆ ತೋಟ ಇವತ್ತು ಸಂಪೂರ್ಣ ಒಣಗಿ ಹೋಗ್ತಾ ಇರ್ತಕ್ಕಂಥದ್ದು. ಅಂದರೆ ಯಾವುದೇ ನೀರಿನ ಸೋರ್ಸ್ ಇಲ್ಲದೆ ಇರ್ತಕ್ಕಂಥದ್ದು. ಒಂದು 3-4 ಬೋರ್ಗಳನ್ನು ಹಾಕಿ ನಿರಂತರವಾಗಿ ಒಂದು 3-4 ವರ್ಷಗಳಿಂದ ಈ ಅಡಿಕೆ ಮರಗಳನ್ನು ಬೆಳೆಸ್ಕೊಳ್ತಿರ್ತಾರೆ. ಇದ್ರ ಜೊತೆಗೆ ಸುತ್ತಲಿನ ದಾವಣಗೆರೆ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಸುಮಾರು 18ರಿಂದ 20% ಮಾತ್ರ ಬಿತ್ತನೆ ಆಗಿರ್ತಕ್ಕಂಥದ್ದು. ಕಾರಣ ಅಂದರೆ ಮಳೆ ಸಂಪೂರ್ಣವಾಗಿ ಜುಲೈ ತಿಂಗಳ ಮುಕ್ತಾಯವಾಗ್ತಾ ಬಂದರೂ ಕೂಡ ಸಂಪೂರ್ಣವಾಗಿ ಮುಂಗಾರು ಏನು ವಿಫಲ ಆದ ಹಿನ್ನೆಲೆಯಲ್ಲಿ ಈ ರೀತಿಯಾದ ಒಂದು ದೃಶ್ಯಗಳು ಜಮೀನಿನಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಗರಿಗೆಲ್ಲ ಒಣಗಿ ಏನು ಒಂದು 3-4 ವರ್ಷದ ತೋಟ ಇರಬೇಕಿದು, ಇನ್ನೊಂದು ವರ್ಷ ಆದರೆ ಒಂದು ಫಲಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇತ್ತು. ಆದರೆ ಇಂಥ ತೋಟದಲ್ಲಿ ಕೂಡ ಈ ರೀತಿಯಾದಂಥ ಬರಗಾಲದ ಒಂದು ಏನು ಇಲ್ಲಿನ ರೈತರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಏನು ಈ ಭಾಗದಲ್ಲಿ ಹೆಚ್ಚಾಗಿ ಮಳೆನೇ ಇಲ್ಲ. ಈ ವರ್ಷದ ಮುಂಗಾರು ಮಳೆ ಕೈಕೊಟ್ಟಿದ್ದರ ಪರಿಣಾಮವಾಗಿ ಭಾಳ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ರೈತ ಸಮೂಹ 2 ಬಾರಿ, ಉದಾಹರಣೆ ನಾನೇ ಮೊದಲನೇ ಬಾರಿ ಒಂದು ಸಾರಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ವಿ. ಮಳೆ ಕೊರತೆಯಿಂದ ಅದು ಮೊಳಕೆ ಕಡಿಮೆಯಾಗಿ ಮತ್ತೆ ಅದನ್ನು ತೆಗೆದು ಈಗ ರಾಗಿ ಬಿತ್ತನೆ ಮಾಡಿದ್ದೀವಿ. ಈಗಲೂ ಸಹ ಮಳೆಯ ಕೊರತೆಯಿಂದ ಸ್ವಲ್ಪ ಹುಟ್ಟಿ ಸ್ವಲ್ಪ ಹಾಗೆ ಮೊಳಕೆ ಪ್ರಮಾಣದಲ್ಲಿದೆ. ಈ ನಮ್ಮ ಭಾಗದಲ್ಲಿ ಕೆರೆಗಳೇ ಮುಖ್ಯ ಬೋರ್ವೆಲ್ಗಳಿಗೆ ಆಶ್ರಯ ನೀರಾವರಿಯಾಗಿದ್ದು, ಮಳೆ ಸಾಕಷ್ಟು ಸಂತೃಷ್ಟಿ ಮಳೆ ಇಲ್ಲದ ಕಾರಣ ಕೆರೆಗಳಿಗೆ ನೀರು ಅಷ್ಟೇನು ಬಂದಿಲ್ಲ. ಜೊತೆಗೆ ಮಳೆಯನ್ನೇ ಈಗ ಈ ಭಾಗದಲ್ಲಿರ್ತಕ್ಕಂಥ ಕೆರೆಗಳಿಗೆ ಸಾಸ್ವೆಹಳ್ಳಿ ಮತ್ತು ರಾಜನಹಳ್ಳಿ 22 ಕೆರೆ ಏತ ನೀರಾವರಿ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿದ್ದು ಸುಮಾರು ವರ್ಷಗಳಿಂದ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಿದ್ರು. ಯಶಸ್ವಿಯಾಗಿ ಈ ಕಾರ್ಯಗತಗೊಂಡಿಲ್ಲ. ಈ ಭಾಗದ ರೈತರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಸರ್ಕಾರ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಪರಿಹಾರವನ್ನು ಒದಗಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನೇರ್ಲಿಗೆ ದೊಡ್ಡಮನಿ, TV9 ದಾವಣಗೆರೆ. ಇನ್ನು ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಭೀಕರ ಬರಗಾಲದ ಛಾಯೆ ಜಿಲ್ಲೆಯಾದ್ಯಂತ ಆವರಿಸಿಕೊಂಡಿದೆ. 100 ಎಕರೆ ಸೂರ್ಯಕಾಂತಿ ಬೆಳೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಸೂರಗೊಂಡನಹಳ್ಳಿಯಲ್ಲಿ ತೀವ್ರ ಬೆಳೆ ನಷ್ಟ ಆಗಿರೋದು ಈ ಥರ. ಮಳೆ ಇಲ್ಲ, 2 ತಿಂಗಳಾದರೂ ಕೂಡ ಯಾವುದೇ ಫಲ ಇಲ್ಲ. ಸೂರ್ಯಕಾಂತಿ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಜಮೀನಿನ ಕಡೆ ಬರೋದಕ್ಕೂ ಕೂಡ ಮನಸ್ಸಾಗ್ತಾ ಇಲ್ಲ ಅಂತ ರೈತರು ಅಳಲು ತೋಡ್ಕೊಳ್ತಾ ಇದ್ದಾರೆ. ರೈತರ ಸಂಕಷ್ಟವನ್ನು ಸ್ಥಳದಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೋಗಿ ಪರಿಶೀಲಿಸಿದ್ರು. ಕೆಲ ದಿನಗಳ ಹಿಂದಷ್ಟೇ ಹಿರಿಯೂರಿಗೆ ಭೇಟಿ ನೀಡಿದ್ರು. ಸಿಎಂ ಹಾಗೆ DCM ಬರ ಪರಿಸ್ಥಿತಿ ಮತ್ತು ರೈತರ ಸಮಸ್ಯೆಗಳ ಕುರಿತು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ರು. ರೈತರಿಗೆ ತಕ್ಷಣ ಪರಿಹಾರ ಹಾಗೆ ವಿಶೇಷ ಪ್ಯಾಕೇಜನ್ನು ಘೋಷಿಸಬೇಕು ಅಂತೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಬರದಿಂದ ತುಂಬಾ ಕಂಗೆಟ್ಟು ಹೋಗಿದೆ ರೈತರ ಬದುಕು ಈಗ. ಹೀಗಾಗಿ ರಾಜ್ಯ ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅನ್ನದಾತರು ಒತ್ತಾಯಿಸ್ತಾ ಇದ್ದಾರೆ. ಸೊ ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ವಿವರಿಸಿದ್ದಾರೆ, ನೋಡೋಣ. ನಾನೀಗ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಸೂರಗೊಂಡನಹಳ್ಳಿ ಬಳಿಯಲ್ಲಿದ್ದೇನೆ. ತಾವು ನನ್ನ ಎಡಬದಿಯಲ್ಲಿ ದೃಶ್ಯಗಳಲ್ಲಿ ನೋಡಬಹುದು. ಈ ಒಂದು ಕಾರ್ತಿಕ್ ಅಂತಕ್ಕಂಥ ರೈತನ ಜಮೀನಿದು. ಈ ಜಮೀನಿನಲ್ಲಿ ಸೂರ್ಯಕಾಂತಿ ಬೆಳೆ ಬಿತ್ತನೆಯಾಗಿ 2 ತಿಂಗಳುಗಳೇ ಕಳೆದಿದೆ. ಆದರೆ ಇಲ್ಲಿ ಸೂರ್ಯಕಾಂತಿ ಬೆಳೆ ಏನಂತಂದರೆ ಇಷ್ಟೊತ್ತಿಗೆ ಸುಮಾರು 2 ಅಡಿಯಷ್ಟು ಮೇಲಕ್ಕೆ ಬೆಳಿಬೇಕಾಗಿತ್ತು. ಆದರೆ ನೆಲದಲ್ಲಿಯೇ ಕುಳಿತಿದೆ ಅಂತಲೇ ಹೇಳಬೇಕಾಗ್ತದೆ. ಯಾಕಂತಂದರೆ ಸೂರ್ಯಕಾಂತಿ ಬೆಳೆ ಈವರೆಗೆ ಬರಬೇಕಾಗಿರ್ತಕ್ಕಂಥ ಹಂತಕ್ಕೆ ಬಂದಿಲ್ಲ. ಹೂ ಬಿಡಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಹೀಗಾಗಿ ರೈತಾಪಿ ವರ್ಗ ಏನಂತಂದರೆ ಮಳೆಗಾಗಿ ಕಾದು ಕುಳಿತಿತ್ತು. ಆದರೆ ಮಳೆ ಇಲ್ಲಿವರೆಗೂ ಸಹ ಸುರಿದಿಲ್ಲ. ಇದೀಗ ಮಳೆ ಬಂದರೂ ಸಹ ಈ ಬೆಳೆಗೆ ಉಪಯೋಗ ಆಗೋದಿಲ್ಲ. ಈ ಬೆಳೆ ಸಂಪೂರ್ಣ ವಿಫಲ ಆದಂತೆ ಅಂತಕ್ಕಂಥ ಮಾತುಗಳನ್ನು ರೈತರು ಹೇಳ್ತಾ ಇದ್ದಾರೆ. ಕೆಲ ರೈತರು ಸಹ ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಕಾರ್ತಿಕ್ ಅವರೇ, ಈಗ ನಿಮ್ಮ ಜಮೀನಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿ ಕೊಟ್ಟರು. ನೀವು ಅವ್ರ ಮುಂದೆ ಏನು ಹೇಳಿದ್ರಿ? ಅವ್ರು ನಿಮ್ಗೇನು ಭರವಸೆ ಕೊಟ್ಟರು? ಸರ್, ಅವರು ಕಷ್ಟ ಎಲ್ಲ ಹೇಳಿದ್ವಿ ಸರ್. ಬಿತ್ತು 52 ದಿವಸ ಆಯಿತು ಸರ್, ಮಳೆ ಇಲ್ಲ. ಈ ಥರ ಆಗಿ ಹೋಗ್ಬಿಟ್ಟಿದೆ ಪರಿಸ್ಥಿತಿ. ಹೊಲಕ್ಕೆ ಬರದಲ್ಲಿ 1 ತಿಂಗಳು ಗಟ್ಟಲಾಗಿದೆ ಸರ್. ನೆಮ್ಮದಿ ಇಲ್ಲ, ಏನಿಲ್ಲ. ಇರೋ ದುಡ್ಡೆಲ್ಲ ಹೊಲಕ್ಕೆ ಹಾಕ್ಬಿಟ್ಟಿದ್ವಿ. ಮಳೆ ಸುಮಾರು 2 ತಿಂಗಳಿಂದ ಮಳೆ ಆಗೇ ಇಲ್ಲ. ಮನಸ್ಸಿಗೆ ತುಂಬ ನೋವಾಗಿದೆ ಸರ್. 1 ಎಕರೆ ಬಿತ್ತನೆ ಮಾಡೋಕ್ಕೆ ಸುಮಾರು 13,000-14,000 ಸಾವಿರ ಬೇಕು. ಕೂಲಿ ಸಿಕ್ಕಾಬಟ್ಟೆ ರೇಟ್ ಆಗಿದೆ ಸರ್. ಇವಾಗ ಏನೋ ಒಂದು ಮಾಡೋಕ್ಕೂ ನಮಗೆ ದಿಕ್ಕೇ ತೋರಿಸ್ತಿಲ್ಲ.
ಸುಮಾರು ಎಷ್ಟು ಎಕರೆ ಪ್ರದೇಶದಲ್ಲಿ ಸೂರ್ಯಕಾಂತಿ ಬಿತ್ತನೆ ಆಗಿದೆ ಮತ್ತು ಯಾವೆಲ್ಲ ಬೆಳೆಗಳು ಈ ರೀತಿ ಹಾನಿಗೊಳಗಾಗಿವೆ? ಸುಮಾರು ಒಂದು 400ರಿಂದ 500 ಎಕರೆ ಸನ್ಫ್ಲವರ್ ಸೂರ್ಯಕಾಂತಿ ಬಿತ್ತನೆ ಆಗಿದೆ. ಎಲ್ಲದೂ ಆಲ್ರೆಡಿ ನಮ್ಮ ಹತ್ರ 50 ದಿವಸ ಬೆಳವಣಿಗೆಯಲ್ಲಿದೆ. ಮಳೆ ಬಂದಿಲ್ಲ, ಬೆಳವಣಿಗೆ ಆಗಿಲ್ಲ ಅಂದರೆ ತೆನೆ ಬರೋದಿಲ್ಲ, ಹೂವು ಆಗೋದಿಲ್ಲ, ಕಾಳು ಬರೋದಿಲ್ಲ. ನಮ್ಮದು ಈಗೆಲ್ಲ ಕೃಷಿ ಚಟುವಟಿಕೆನೇ ಮುಚ್ಚಿಡೋ ಪರಿಸ್ಥಿತಿಯಲ್ಲಿ ಆಗ್ಬಿಟ್ಟಿದೆ. ನಮಗೆ ಎಲ್ಲ ಆಲ್ರೆಡಿ ನಾವೆಲ್ಲ ತೆಗಿತಾ ಇದ್ದೀವಿ. ಎಲ್ಲ ಟ್ರ್ಯಾಕ್ಟ್ರಲ್ಲಿ ಕಲ್ಟಿವೇಷನ್ ಮಾಡಿಬಿಟ್ಟು ಎಲ್ಲ ತೆಗೆದು ಮತ್ತು ನಾವು ಬೇರೆ ಮುಂದಿನ ಬೆಳೆಗೆ ನಾವು ಹಸನು ಮಾಡ್ಕೊಳಕ್ಕೆ ರೆಡಿ ಆಗಿದ್ದೀವಿ. ಆ ಥರ ನಮಗೆ ಈಗ ಸರ್ಕಾರ ಬಂದು ಸ್ವಲ್ಪ ಏನಾದರೂ ಖರ್ಚು ಮಾಡಿರೋ ದುಡ್ಡಾದ್ರೂ ಸ್ವಲ್ಪ ನಮಗೆ ಪರಿಹಾರವಾಗಿ ಏನಾದರೂ ಕೊಟ್ಟರೆ ರೈತರು ಮುಂದಿನ ದಿನಗಳಿಗೆ ಕಡಲೆ ಬೆಳ್ಕೊಳಕ್ಕೆ ಅನುಕೂಲ ಆಗುತ್ತೆ. ಇವರಿಗೆ ಆಲ್ರೆಡಿ CM DK ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ, ವಿಪಕ್ಷ ನಾಯಕ R ಅಶೋಕ್ ಅವರು ಇವತ್ತು ಭೇಟಿ ಕೊಟ್ಟಿದ್ದಾರೆ. ಇದರಿಂದ ಏನಾದರೂ ಹೆಲ್ಪ್ ಆಗುತ್ತೆ ರೈತರಿಗೆ ಅಂತೀರಾ? ಹಿಂದೆ ಏನಾದರೂ ಹೆಲ್ಪ್ ಆಗಿತ್ತಾ ಈ ರೀತಿ ಬಂದಾಗ? BJP ಸರ್ಕಾರ ಇದ್ದಾಗ ನಮಗೆ ಈ ಥರ ಆದಾಗ ಅವರು ಅನುಕೂಲ ಮಾಡಿದ್ರು ಸರ್. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರದವರು ಬಂದು ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಎಕರೆಗೆ 25,000 ಆದರೂ ಪರಿಹಾರ ಘೋಷಣೆ ಮಾಡಬೇಕು. ನಮ್ಮ ಭಾಗದಾಗ ಏನು ಸೂರ್ಯಕಾಂತಿ ಇದೆಯೋ ಅದಕ್ಕಾದ್ರೂ ನಮಗೆ ಮಾಡಿಕೊಡ್ಲೇಬೇಕು ಇದನ್ನು. ಇದಿಷ್ಟು ಇಲ್ಲಿನ ರೈತರ ಅಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದ್ರೂರು, TV9 ಚಿತ್ರದುರ್ಗ. ಚಿತ್ರದುರ್ಗ ಮಾತ್ರ ಅಲ್ಲ, ಸಾಕಷ್ಟು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ಇಂಥದ್ದೇ ಪರಿಸ್ಥಿತಿ. ಕೋಲಾರದಲ್ಲೂ ಕೂಡ ಬರಗಾಲದ ಛಾಯೆ ಆವರಿಸಿದೆ. ಜಿಲ್ಲೆಯ ಬಹುತೇಕ ಕೆರೆಗಳು ಈಗಾಗಲೇ ಬತ್ತಿ ಹೋಗ್ತಾ ಇರುವಂಥ ಆತಂಕಕಾರಿ ಸ್ಥಿತಿಯಲ್ಲಿದ್ದಾವೆ. ಕೋಲಾರ ತಾಲೂಕಿನ ಕೋಡಿಕಣ್ಣೂರು ಕೆರೆಯಲ್ಲಿ ನೀರು ಸಂಪೂರ್ಣವಾಗಿ ಖಾಲಿಯಾಗೋಗಿದೆ. 3232 ಕೆರೆಗಳ ಪೈಕಿ 995 ಕೆರೆಗಳು ಈಗಾಗಲೇ ಸಂಪೂರ್ಣ ಬತ್ತು ಹೋಗಿದೆ. ಇನ್ನು 300ಕ್ಕೂ ಹೆಚ್ಚು ಕೆರೆಗಳಲ್ಲಿ ಕೇವಲ 50% ನೀರು ಮಾತ್ರ ಉಳಿದಿದೆ. ಇನ್ನು 280 ಕೆರೆಗಳಲ್ಲಿ ಒಂದು 25ರಿಂದ 50% ನೀರಿನ ಸಂಗ್ರಹ ಇರ್ಬೋದು. ಮುಂದಿನ 1 ತಿಂಗಳಲ್ಲಿ ಕುಡಿಯೋ ನೀರಿನ ತೀವ್ರ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ ಈ ಪರಿಸ್ಥಿತಿ ಗಮನಿಸ್ತಾ ಇದ್ರೆ. ಸೊ ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕೋಲಾರ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಬರದ ಛಾಯೆ ಜಿಲ್ಲೆಯನ್ನು ಆವರಿಸಿದೆ. ಈಗಾಗಲೇ ಕೋಲಾರ ಜಿಲ್ಲೆಯ ಕೆರೆಗಳಲ್ಲಿದ್ದಂಥ ನೀರು ಕೂಡ ಬತ್ತಿ ಹೋಗ್ತಾ ಇದೆ. ನಾನು ಇವತ್ತು ಕೋಲಾರ ತಾಲೂಕಿನ ಕೋಡಿಕಣ್ಣೂರು ಕೆರೆಯಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡೋದಾದರೆ ಕೋಡಿಕಣ್ಣೂರು ಕೆರೆ ಕೋಲಾರ ನಗರಕ್ಕೆ ಹೊಂದಿಕೊಂಡಿರುವಂತಹ ಒಂದು ಕೆರೆ. ಈ ಒಂದು ಕೆರೆಯಲ್ಲಿ ಈಗಾಗಲೇ ನೀರು ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇದೆ. ಕೆರೆಯ ತಳದಲ್ಲಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನೀರಿರೋದನ್ನು ಬಿಟ್ಟರೆ ನೀರು ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಕೇವಲ 1 ತಿಂಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಎದುರಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಈಗಾಗಲೇ ಕೋಲಾರ ಜಿಲ್ಲಾಡಳಿತ ಕೂಡ ಈಗಾಗಲೇ ಒಂದು ಅಂಕಿಅಂಶಗಳನ್ನು ಕೊಟ್ಟಿರುವಂಥದ್ದು. ಅಂದರೆ ಕೋಲಾರ ಜಿಲ್ಲೆಯಲ್ಲಿನ ಕೆರೆಗಳಲ್ಲಿ ನೀರು ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಅಂಕಿಅಂಶಗಳನ್ನು ನಾವು ನೋಡೋದಾದರೆ ಕೋಲಾರ ಜಿಲ್ಲೆಯಲ್ಲಿ 3232 ಕೆರೆಗಳಿದ್ದಾವೆ. ಅದರಲ್ಲಿ ಬಹುತೇಕ 995 ಕೆರೆಗಳಲ್ಲಿ ಸಂಪೂರ್ಣವಾಗಿ ನೀರು ಬತ್ತಿ ಹೋಗಿದೆ. ಮತ್ತು ಒಂದು 300 ಅಷ್ಟು ಕೆರೆಗಳಲ್ಲಿ ಕೇವಲ 50ರಷ್ಟು ಮಾತ್ರ ನೀರಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಒಂದು 280 ಕೆರೆಗಳಲ್ಲಿ ಕೇವಲ 25% ಅಷ್ಟು ಮಾತ್ರ ನೀರಿದೆ ಅನ್ನೋ ಒಂದು ಅಂಕಿಅಂಶಗಳನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಈ ಅಂಕಿಅಂಶಗಳನ್ನು ನಾವು ಗಮನಿಸೋದಾದರೆ ಮುಂದಿನ 1 ತಿಂಗಳಲ್ಲಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಉದ್ಭವವಾಗುವಂಥ ಲಕ್ಷಣಗಳಿದ್ದಾವೆ. ಹಾಗಾಗಿ ಜಿಲ್ಲಾಡಳಿತ ಇದಕ್ಕೆ ಬೇಕಾಗಿರುವಂಥ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೋತಾ ಇದೆ. ಆದರೂ ಕೂಡ ಮಳೆ ಬರಲಿಲ್ಲ ಅಂತ ಅಂದರೆ ಪರಿಸ್ಥಿತಿ ತುಂಬ ಬಿಗಡಾಯಿಸುತ್ತೆ. ಯಾಕಂದರೆ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗುತ್ತೆ. ಖಾಸಗಿ ಬೋರ್ವೆಲ್ ಇರ್ಬೋದು ಅಥವಾ ಟ್ಯಾಂಕರ್ಗಳ ಮೊರೆ ಹೋಗಬೇಕಾಗಂಥ ಪರಿಸ್ಥಿತಿ ಕೂಡ ಜಿಲ್ಲಾಡಳಿತದ ಮುಂದೆ ಇದೆ. ಹಾಗಾಗಿ ಜಿಲ್ಲಾಡಳಿತ ಈಗ ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಬರ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸರ್ಕಾರದಿಂದ ಬೇಕಾಗಿರುವಂಥ ಅನುದಾನಗಳಿಗೆ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಬರ ಪರಿಸ್ಥಿತಿಯನ್ನು ಜಿಲ್ಲಾಡಳಿತ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ ಆಯಿತು. ಇನ್ನು ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯದಲ್ಲೂ ಕೂಡ ನೀರಿನ ಕೊರತೆ ಎದುರಾಗಿದೆ. ಕಳೆದ ವರ್ಷ ಗಮನಿಸಿದರೆ ಇಷ್ಟೊತ್ತಿಗೆಲ್ಲ 2 ಬಾರಿ ಭರ್ತಿಯಾಗಿತ್ತು ಹೇಮಾವತಿ ಡ್ಯಾಮ್. 37 TMC ನೀರಿನ ಸಂಗ್ರಹ ಸಾಮರ್ಥ್ಯ ಇದೆ ಹೇಮಾವತಿ ಜಲಾಶಯಕ್ಕೆ. ಆದರೆ ಈಗ ಈ ವರ್ಷದಲ್ಲಿ ಪ್ರಸ್ತುತ ಕೇವಲ 24 TMC ನೀರು ಮಾತ್ರ ಸಂಗ್ರಹ ಇದೆ. ಕಾವೇರಿ ಕೊಳ್ಳದ ಪ್ರಮುಖ ಜಲಾಶಯ ಇದು ಹೇಮಾವತಿ ಜಲಾಶಯ. ಸೊ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ತೀವ್ರ ಮಳೆಯ ಕೊರತೆ, ಭೀಕರ ಬರಗಾಲ ಒಂದು ಕಡೆ ಕಾಡ್ತಾ ಇದ್ದರೆ ಗಾಯದ ಮೇಲೆ ಬರೆ ಎಳೆದಂತೆ ಏನು ಕಾವೇರಿ ನ್ಯಾಯಾಧೀಕರಣ ತೀರ್ಪು ನೀಡಿರ್ತಕ್ಕಂಥದ್ದು ರಾಜ್ಯದ ರೈತರಿಗೆ ಸಾಕಷ್ಟು ಆತಂಕವನ್ನಕ್ಕೆ ದುಡಿದೆ. ಅದರಲ್ಲೂ ಪ್ರಮುಖವಾಗಿ ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರು ಬಿಡಬೇಕು ಅಂತಕ್ಕಂಥ ಈ ಒಂದು ತೀರ್ಪು ಈ ಭಾಗದ ರೈತರನ್ನ ಸಾಕಷ್ಟು ಒಂದು ರೀತಿ ಕಂಗೆಡುವಂತೆ ಮಾಡಿದೆ. ಪ್ರಮುಖವಾಗಿ ಕಾವೇರಿ ಕೊಳದ ಜಲಾಶಯಗಳ ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾವು ನೋಡೋದಾದರೆ ನಾನೀಗ ಹಾಸನ ಜಿಲ್ಲೆಯ ಗೊರೂರು ಸಮೀಪ ಇರತಕ್ಕಂಥ ಹೇಮಾವತಿ ಜಲಾಶಯದಲ್ಲಿ ಇದ್ದೀನಿ. ಈ ಜಲಾಶಯದಲ್ಲಿ ನೀರಿನ ಸಂಗ್ರಹ ಮಟ್ಟ ಎಷ್ಟಿದೆ ಅಂತೇಳಿ ನಾವು ನೋಡ್ತಾ
ಹೋಗ್ಬೋದು. ಈ ಬಾರಿ ಆರಂಭದಿಂದನೂ ಕೂಡ ಮಳೆ ಬರಲಿಲ್ಲ. ಮಳೆಯ ಕೊರತೆಯಿಂದಾಗಿ ಜಲಾಶಯಕ್ಕೆ ನೀರು ಕೂಡ ಬಂದಿಲ್ಲ. ಕಳೆದ ಬಾರಿ ಇಷ್ಟೊತ್ತಿಗಾಗಲೇ ಜಲಾಶಯ 2 ಬಾರಿ ಭರ್ತಿಯಾಗಿತ್ತು. ಜೂನ್ ಅಂತ್ಯದ ವೇಳೆಗೆ 1 ಬಾರಿ ಭರ್ತಿಯಾಗಿತ್ತು, ಜುಲೈ ಕೊನೆಯ ವೇಳೆಗೆ 1 ಬಾರಿ ಭರ್ತಿಯಾಗಿತ್ತು. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳೆದ ವರ್ಷ ಮಳೆ ಬಂದಿತ್ತು. ಒಟ್ಟು ಹೇಮಾವತಿ ಜಲಾಶಯ ಈ 37 TMC ಸಂಗ್ರಹ ಸಾಮರ್ಥ್ಯ ಇರತಕ್ಕಂಥ ಜಲಾಶಯ, ಅಂದರೆ 2922 ಅಡಿಯ ಸಂಗ್ರಹ ಸಾಮರ್ಥ್ಯ ಇದೆ. ಇವತ್ತಿಗೆ ನಾವು ನೋಡೋದಾದರೆ 2906.60 ಅಂದರೆ ಸುಮಾರು 24.195 TMC ಅಷ್ಟು ನೀರನ್ನ ಮಾತ್ರ ಸಂಗ್ರಹ ಇದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ನೀರು ಎಷ್ಟಿತ್ತು ಅಂತ ನಾವು ನೋಡೋದಾದರೆ 2920 ಅಡಿ, ಅಂದರೆ ಸರಿಸುಮಾರು 35ರಿಂದ 36 TMC ಅಷ್ಟು ನೀರು ಕಳೆದ ಬಾರಿ ಇತ್ತು. ಈ ಬಾರಿ ಅತ್ಯಂತ ತೀವ್ರ ರೀತಿಯ ಮಳೆಯ ಕೊರತೆ ಇದೆ. ಇವತ್ತಿಗೆ ನಾವು ನೋಡೋದಾದರೆ ಜಲಾಶಯಕ್ಕೆ ಕೇವಲ 5690 ಕ್ಯೂಸೆಕ್ಸ್ ಅಷ್ಟು ನೀರಿನ ಒಳಹರಿವು ಮಾತ್ರ ಇದೆ. ಕಳೆದ ವರ್ಷ ಇದೇ ದಿನ 14935 ಕ್ಯೂಸೆಕ್ಸ್ ಅಷ್ಟು ನೀರಿನ ಒಳಹರಿವಿತ್ತು. ಜಲಾಶಯದಿಂದ ಹೊರಗಡೆ ಬಿಡ್ತಕ್ಕಂಥ ನೀರಿನ ಪ್ರಮಾಣ ಕಳೆದ ವರ್ಷ ಇದೇ ದಿನ 11600 ಕ್ಯೂಸೆಕ್ ನೀರನ್ನ ನದಿಗೆ ಬಿಡ್ತಾ ಇದ್ರು. ಈ ವರ್ಷ ನದಿಗೆ ನೀರನ್ನ ಬಿಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ನೀರಿನ ಕೊರತೆ ಇದೆ. ಈ ಹಾಸನ ಜಿಲ್ಲೆಯ ಮಾತ್ರ ಅಲ್ಲ, ಹಾಸನ, ಮಂಡ್ಯ, ತುಮಕೂರು ಈ ಭಾಗದ ಲಕ್ಷಾಂತರ ಜನ ರೈತರು ಮಳೆಗಾಲದಲ್ಲಿ ಇದೇ ಜಲಾಶಯದ ನೀರನ್ನ ನಂಬಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಈ ಬಾರಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ಕಾಲುವೆಗಳ ಮೂಲಕ ನೀರನ್ನು ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬೆಳೆಯನ್ನು, ಅಂದರೆ ಕಾಲುವೆ ನೀರನ್ನು ನಂಬಿಕೊಂಡು ನೀವು ಬೆಳೆಯನ್ನು ಮಾಡಬೇಡಿ ಅಂತಕ್ಕಂಥ ಸೂಚನೆ ಸರ್ಕಾರ ಕೊಟ್ಟಿದೆ. ಇಂಥ ಒಂದು ಪರಿಸ್ಥಿತಿ ಇರುವಾಗ ತಮಿಳುನಾಡಿಗೆ ನೀರನ್ನು ಹೇಗೆ ಬಿಡಲಿಕ್ಕಾಗ್ತದೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿದೆ. ಹಾಗಾಗೇ ರೈತರು ಕೂಡ ಹೋರಾಟವನ್ನು ಶುರು ಮಾಡಿದ್ದಾರೆ. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ರೈತರು ಮಾಡ್ತಾ ಇದ್ದಾರೆ. ಈ ಜಲಾಶಯ ಭರ್ತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು KRSಗೆ ಹೋದರೆ ಮಾತ್ರ KRS ಭರ್ತಿ ಆಗುತ್ತೆ. ಈ ಬಾರಿ ಹೇಮಾವತಿ ಜಲಾಶಯವೇ ಭರ್ತಿ ಆಗ್ತಾ ಇಲ್ಲ. ಹಾಗಾಗಿ KRSಗೆ ನೀರು ಹರಿತಕ್ಕಂಥ ಪ್ರಶ್ನೆಯೇ ಇಲ್ಲ. ಹಾಗಾಗಿಯೇ ಯಾವುದೇ ಕಾರಣದಿಂದ ನಮ್ಮ ರೈತರ ಹಿತಾಸಕ್ತಿಯನ್ನು ಬಲಿಕೊಟ್ಟು ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು ಅಂತಕ್ಕಂಥ ಆಗ್ರಹ ರೈತರದ್ದು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ರಾಯಚೂರಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಮಳೆ ಕೊರತೆ ಆಗಿರೋದ್ರಿಂದ ರೈತರು ಅಳಲು ತೋಡ್ಕೊಳ್ತಿದ್ದಾರೆ. ಪ್ರತಿನಿತ್ಯ ಜಮೀನುಗಳಿಗೆ ತೆರಳಿ ಬೆಳೆ ಸ್ಥಿತಿ ನೋಡಿ ಕಣ್ಣೀರು ಹಾಕೋ ಪರಿಸ್ಥಿತಿ ಎದುರಿಸ್ತಿದ್ದಾರೆ. 2-3 ತಿಂಗಳ ಹತ್ತಿ ಬೆಳೆ ಸಂಪೂರ್ಣವಾಗಿ ಕುಂಠಿತ ಆಗೋಗಿದೆ. ಇಷ್ಟೊತ್ತಿಗೆಲ್ಲ ಸೊಂಟದವರೆಗೂ ಬೆಳಿಬೇಕಾಗಿದ್ದಂತಹ ಹತ್ತಿ ಗಿಡಗಳು ಒಂದು ಗೇಣಿನಷ್ಟು ಮಾತ್ರ ಬೆಳೆದಿದೆ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ನೀರಿನ ಕೊರತೆಯಿಂದ ಅನೇಕ ಹತ್ತಿ ಗಿಡಗಳ ಬೆಳವಣಿಗೆ ಸಂಪೂರ್ಣವಾಗಿ ಸ್ಥಗಿತ ಆಗೋಗಿದೆ, ಕುಂಠಿತ ಆಗೋಗಿದೆ. ತೇವಾಂಶದ ಕೊರತೆಯಿಂದ ಇಳುವರಿ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ. ಹೀಗೆ ಒಣಗಿದ ಮಣ್ಣನ್ನು ತೋರಿಸಿ ರೈತರು ತಮ್ಮ ಸಂಕಷ್ಟ ವಿವರಿಸಿದ್ದಾರೆ. ಸೊ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ಭೀಮೇಶ್ ವಿವರಿಸಿದ್ದಾರೆ, ನೋಡೋಣ. ರಾಯಚೂರಿನಲ್ಲಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹತ್ತಿಯನ್ನು ಬೆಳೆದಂಥ ರೈತರ ಪರಿಸ್ಥಿತಿ ಅಂತೂ ಅಧೋಗತಿಗೆ ತಲುಪಿದೆ. ಯಾಕಂತ ಹೇಳಿದ್ರೆ ಎಕರೆಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಈಗಾಗಲೇ ಬಿತ್ತನೆಯನ್ನು ಮಾಡಿದ್ದಾರೆ. ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಸದ್ಯ ಹತ್ತಿ ಬೆಳೆದಂಥ ರೈತರ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನೋಡಿದ್ರೆ ಖಂಡಿತವಾಗ್ಲೂ ಬೇಸರ ಅನಿಸುತ್ತೆ. ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇಡೀ ಹೊಲವನ್ನು ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ 2.5 ತಿಂಗಳ ಬೆಳೆ ಯಾವ ರೀತಿ ಇರ್ತಾ ಇತ್ತಂದರೆ ಸೊಂಟದವರೆಗೂ ಕೂಡ ಬೆಳೆ ಬರಬೇಕಿತ್ತು. ಆದರೆ ಈಗೇನು ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು 2.5ರಿಂದ 3 ತಿಂಗಳ ಬೆಳೆ. ಇದು ಸಂಪೂರ್ಣವಾಗಿ ಬೆಳೆ ಕುಂಠಿತಗೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನು ಸೊಂಟದವರೆಗೆ ಏನು ಬೆಳೆ ಬಂದಿದ್ರೆ ಖಂಡಿತವಾಗ್ಲೂ ಒಳ್ಳೆ ಆದಾಯ ಬರುತ್ತೆ ಅಥವಾ ಒಳ್ಳೆ ಇಳುವರಿ ಬರುತ್ತೆ ಅಂತೇಳಿ ರೈತರು ಕೂಡ ಹಾಕಿದ ಹಣ ಏನಿದೆ ಅದು ಕೂಡ ವಾಪಸ್ ಬರುತ್ತೆ ಅನ್ನುವಂಥದ್ದು ಒಂದು ಅಂದಾಜಲ್ಲಿ ಇರ್ತಿದ್ರು. ಆದರೆ ಮಳೆ ಕೈ ಕೊಟ್ಟಿರುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಕಾಲುವೆಗೆ ನೀರನ್ನು ಹರಿಸದೇ ಇರುವಂಥ ಕಾರಣಕ್ಕಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ಬೋದು, ಏನಿಲ್ಲ ಹತ್ತಿ ಗಿಡ ಕಾಣುತ್ತೆ ನಿಮಗೆ. ಇದು 2.5 ತಿಂಗಳ ಒಂದು ಗಿಡ ಅಂತ ಹೇಳ್ಬೋದು. ಅಂದರೆ ಇದು ಸೊಂಟದವರೆಗೆ ಬೆಳಿಬೇಕಾಗಿತ್ತು, ಆದರೆ ಸಂಪೂರ್ಣವಾಗಿ ಬೆಳೆ ಏನಿದೆ ಕುಂಠಿತಗೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೂ ಬಂದಿರುವಂಥದ್ದು, ಇದ್ರ ಮತ್ತೆ ಬೆಳೆಯೋದಿಲ್ಲ, ಇಲ್ಲಿಗೆ ಇದರ ಏನು ಬೆಳೆಯುವಂಥದ್ದು ಸ್ಥಿತಿ ಮುಗಿದು ಹೋಗುತ್ತೆ ಅಂತ ರೈತರು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ಜಮೀನುಗಳಿಗೆ ಬರುವಂಥದ್ದು ಬೆಳೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಜೊತೆ ರೈತರಿದ್ದಾರೆ, ಅವ್ರು ಮಾತಾಡ್ತೀನಿ. ಸರ್ ಹೇಳಿ, ಈಗ ಏನಾಗಿದೆ ಅಂತಂದರೆ 2.5 ತಿಂಗಳ ಅಂತಂದರೆ ರೋಹಿಣಿ ಮಳೆ ಮಾತ್ರ ಬಂತು. ರೋಹಿಣಿ ಮಳೆ ಬಂದಗಳಿಗೆ ರೈತರು ಏನು ಮಾಡಿಬಿಟ್ರು, ಮಳೆ ಬರಂಗಾದ ಇನ್ನು ಅಂತೇಳಿ ಬೀಜ ಗೊಬ್ಬರ ಎಲ್ಲ ರೆಡಿ ಮಾಡ್ಕೊಂಡು ಬೀಜ ಇಟ್ಬಿಟ್ರು. ಬೀಜ ಇಟ್ಟಾಗ ಈಗ 2.5 ತಿಂಗಳಿಂದ ಈಗ 3ನೇ ತಿಂಗಳಿಗೆ ನಡೆಕತ್ತದ, ಆದರೆ ಮಳೆನೇ ಬರಲಿಲ್ಲ. ತಾವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ, ಇದು ಸುಮಾರು 2.5 ತಿಂಗಳ ಗಿಡ. ಸುಮಾರು ಇದು 8 ಅಡಿ ಈ ಭಾಗದಲ್ಲಿ ನಾವು ಬೆಳೀತಾ ಇದ್ವಿ. ಹತ್ತಿ ಮತ್ತು ಮೆಣಸಿನಕಾಯಿ ಅಂದರೆ ರಾಯಚೂರು ಜಿಲ್ಲೆಯಿಂದ ಇಡೀ ರಾಜ್ಯ ಮತ್ತು ಹೊರ ರಾಜ್ಯಕ್ಕೆ ಸಹ ಸಪ್ಲೈ ಆಗ್ತದೆ. ಈಗಾಗಲೇ ನಮ್ಮ ಭಾಗದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಾದರೆ ಸುಮಾರು ಅದು ಖರ್ಚು 1.5 ಲಕ್ಷ ರೂಪಾಯಿ ಆಗ್ತದೆ. ಈಗ 1 ಇಂಚು ಸಹ ಬಂದಿಲ್ಲ. ಈಗ ಸರ್ಕಾರಕ್ಕೆ ಏನು ಕೇಳ್ತಾರೆ ಅಂತ? ಸರ್ಕಾರಕ್ಕೆ ಕೂಡಲೇ ನಮಗೆ ಜಲಾಶಯದಿಂದ ನೀರು ಬಿಡುಗಡೆ ಮಾಡಬೇಕು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ
ಸಾಲ ಮನ್ನಾ ಮಾಡಬೇಕು ಮತ್ತು ಬರಗಾಲ ಘೋಷಣೆ ಮಾಡಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದು ಇಲ್ಲಿರುವಂಥ ರೈತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.